ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಹಳೆ ವರ್ಷನ್ ಯಾವ ರೀತಿ ಇತ್ತು, ನಿಮ್ಮ ಹೊಸ ವರ್ಷನ್ ಯಾವ ರೀತಿ ಇದೆ, ಯಾವ ರೀತಿ ಬದಲಾಗ್ತಾ ಇದ್ದೀರಾ, ಸೊ ನಿಮ್ಮ ಓಲ್ಡ್ ವರ್ಷನ್ ವರ್ಸಸ್ ನ್ಯೂ ವರ್ಷನ್, ಈ ಹೊಸ ಬದಲಾವಣೆ, ಹೊಸತನ, ಹೊಸ ಥರ ಜೀವನ ಮಾಡುವಂಥ ಅನುಭವನ ಶುರು ಮಾಡ್ತಾ ಇರೋವಂಥ ಈ ಸಮಯದಲ್ಲಿ ನಾವು ಈ ಕಂಪ್ಯಾರಿಸನ್ ಮಾಡಿದಾಗ ಇನ್ನೂ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ, ನಾನು ಬದಲಾಗ್ತಾ ಇದ್ದೀನಿ, ಅಥವಾ ಈ ಹೊಸತನ ಬರ್ತಾ ಇರೋದಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದು ಇವತ್ತಿನ ಟಾರೋ ರೀಡಿಂಗ್. ವಿಲ್ ಸಿ ನಿಮ್ಮ ಓಲ್ಡ್ ವರ್ಷನ್ ವರ್ಸಸ್ ನಿಮ್ಮ ನ್ಯೂ ವರ್ಷನ್. ಆಲ್ ರೈಟ್. ಸೊ ಯಾವ ರೀತಿ ಬದಲಾಗ್ತಾ ಇದ್ದೀರಾ ನಿಮ್ಮ ಹಳೆ ಲೈಫ್ಗೆ ಕಂಪೇರ್ ಮಾಡಿದರೆ ಅಥವಾ ನಿಮ್ಮ ಪಾಸ್ಟ್ಗೆ ಕಂಪೇರ್ ಮಾಡಿದರೆ. ಓಕೆ, ಸೊ ಶುರು ಮಾಡೋಣ ಇವತ್ತಿನ ಟಾರೋ. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಪರ್ಟಿಕ್ಯುಲರ್ ಕಾರ್ಡ್, ಥರ್ಡ್ ಐ ಚಕ್ರ ನಂಬರ್ 6. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಕ್ರೌನ್ ಚಕ್ರ ನಂಬರ್ 7. ನಂಬರ್ ಅಟ್ರಾಕ್ಟ್ ಆಗ್ಬೋದು, ಕಲರ್ ಅಟ್ರಾಕ್ಟ್ ಆಗ್ಬೋದು, ಅಥವಾ ಚಕ್ರ ಅಟ್ರಾಕ್ಟ್ ಆಗ್ಬೋದು. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಪಾಸ್ಟ್ ವರ್ಷನ್ ವರ್ಸಸ್ ನ್ಯೂ ವರ್ಷನ್, ಈ ಮೆಸೇಜಸ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟಾರೋ ರೀಡಿಂಗ್. ದಿಸ್ ಇಸ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಗ್ರೂಪ್ ನಂಬರ್ 2. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಓಲ್ಡ್ ವರ್ಷನ್, ಪಾಸ್ಟ್ ವರ್ಷನ್ ವರ್ಸಸ್ ನಿಮ್ಮ ನ್ಯೂ ವರ್ಷನ್, ಈ ಹೊಸ ಅಧ್ಯಾಯಕ್ಕೆ ಯಾವ ರೀತಿ ನೀವು ಬದಲಾಗಿದ್ದೀರಾ ಅಥವಾ ಇನ್ವೈಟ್ ಮಾಡ್ತಾ ಇದ್ದೀರಾ ನೋಡೋಣ. ಡೆಫಿನೆಟ್ಲಿ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಇಬ್ರಿಗೂ ಹೈಯರ್ ಚಕ್ರಾಸ್ ಬಂದಿದೆ ಆ್ಯಸ್ ಅ ಆಪ್ಷನ್. ಸೊ ಡೆಫಿನೆಟ್ಲಿ ಒಂದಂತೂ ಕಾಮನ್ ಆಗಿ ಎಲ್ಲರಿಗೂ ಅನ್ವಯಿಸುವಂಥ ಒಂದು ವಿಚಾರ, ಯಾವುದೇ ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡ್ರು ನೀವು ನಿಮ್ಮ ವರ್ಷನ್ ಬಂದು ಇಟ್ ಈಸ್ ಗೆಟಿಂಗ್ ಅಪ್ಗ್ರೇಡೆಡ್. ನೀವು ಮುಂಚೆ ಯಾವ ರೀತಿ ಇದ್ದೀರಾ ಅದಕ್ಕಿಂತ ಬೆಟರ್ ಪೊಸಿಷನಲ್ಲಿದ್ದೀರಾ, ಮೆಂಟಲಿ, ಫಿಸಿಕಲಿ, ಅಥವಾ ಓವರಾಲ್ ಆಗಿ ಪ್ರಪಂಚನ ನೋಡೋವಂಥ ದೃಷ್ಟಿ ಇರ್ಬೋದು, ಅದು ಸ್ವಲ್ಪ ಬದಲಾಗಿರುವಂಥದ್ದು ಸೂಚನೆ ಕೊಡ್ತಾ ಇರೋದು. ಎರಡು ಗ್ರೂಪ್ಗೂ ಥರ್ಡ್ ಐ ಚಕ್ರ ಮತ್ತು ಕ್ರೌನ್ ಚಕ್ರ ಎರಡೂ ಬಂದಿರೋದ್ರಿಂದ, ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಗ್ರೂಪ್ಗೆ ಥರ್ಡ್ ಐ ಚಕ್ರನ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು. ಲೈಕ್ ಆಜ್ಞಾ ಚಕ್ರ, ಅದು ನಮ್ಮ 6ನೇ ಚಕ್ರ. ಸೊ ಆಜ್ಞಾ ಚಕ್ರ ಬಂದು ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದನ್ನು ದೃಷ್ಟಿನಲ್ಲಿ, ಒಳ ದೃಷ್ಟಿನಲ್ಲಿ, ಒಳ ಮನಸ್ಸಿನಲ್ಲಿ ನೋಡುವಂಥ ವಿಚಾರ. ಮೂರನೇದು ಅಂತ ಹೇಳ್ತಾ ಇದ್ದೀನಿ. ಥರ್ಡ್ ಐ ಚಕ್ರ ಬಂದು ಇಟ್ ಈಸ್ ಆಲ್ ಅಬೌಟ್ ನಮ್ಮ ಇಂಟ್ಯೂಷನ್, ನಮ್ಮ ಗಟ್ ಫೀಲಿಂಗ್, ನಮಗೆ ಏನು ಬೇಕು ಅಂತ ಹೇಳಿ ನಿರ್ಧಾರ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ನಮಗೆ ಬೇಕಾಗಿರುವಂಥದ್ದನ್ನು ಪಡೆಯುವಂಥ ದಾರಿನಲ್ಲಿ ನಾವು ನಡೆಯೋದು. ಧೈರ್ಯವಾಗಿ ಯಾವುದನ್ನು ಬೇಕು ಅಥವಾ ಯಾವುದು ನನಗೆ ಖುಷಿ ಕೊಡುತ್ತೆ ಅನ್ನುವಂಥ ಪ್ರಶ್ನೆನ ಕೇಳುವಂಥದ್ದು. ಯೂಶಲಿ ನಾವು ಎಲ್ಲರೂ ಏನು ಹೇಳ್ತಾರೆ ಅದೇ ಥರ ಜೀವನ, ಎಲ್ಲರೂ ಯಾವ ಥರ ಜೀವನ ಮಾಡ್ತಿದ್ದಾರೆ, ನಾನು ಹಾಗೆ ಹೋಗಬೇಕು ಅಂತ ಹೇಳಿ ಎಲ್ಲರ ಥರನೂ ಹೋಗ್ತಾ ಇರುವಂಥ ಸಮಯದಲ್ಲಿ ಸಡನ್ ಆಗಿ ಈ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು, ಸಡನ್ ಆಗಿ ಜೀವನದಲ್ಲಿ ಏನಾದರೂ ಏಳು ಬೀಳುಗಳಾಗ್ಬೋದು. ನೀವು ಏನನ್ನು ನಂಬಿದ್ರೆ ಅದನ್ನೆಲ್ಲನೂ ಪ್ರಶ್ನಿಸೋದಕ್ಕೆ ಶುರು ಮಾಡ್ಬೋದು. ಇದು ನಿಜವಾಗ್ಲೂ ನಿಜನಾ, ಈ ರಿಲೇಷನ್ಶಿಪ್ಪಲ್ಲಿ ನಿಜವಾಗ್ಲೂ ನನಗೆ ಖುಷಿ ಸಿಗ್ತಾ ಇದೆಯಾ, ಈ ಕೆಲಸದಲ್ಲಿ ನನಗೆ ನಿಜವಾಗ್ಲೂ ಖುಷಿ ಸಿಗ್ತಾ ಇದೆಯಾ, ಇದೇ ರೀತಿಯೇ ನಾನು ಜೀವನ ಮಾಡಿದ್ರೆ ನನಗೆ ನಾನು ಅಂದ್ಕೊಂಡಿರುವಂಥದ್ದನ್ನ ಅಥವಾ ನನ್ನ ಸೋಲ್ ಪರ್ಪಸ್ನ ನಾನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನಾ, ಈ ರೀತಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಜೀವನದಲ್ಲಿ ಏನಾದರೂ ಮೇಜರ್ ಆಗಿ ಇಂಪ್ಯಾಕ್ಟ್ ಆದಾಗ ಅಥವಾ ನಾವು ಸ್ಪಿರಿಚುವಲ್ ಪಾತಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಸೊ ನಿಮಗೆ ಗ್ರೂಪ್ ನಂಬರ್ 1 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೆಫಿನೆಟ್ಲಿ ನಿಮ್ಮ ಸೋಲ್ ಅಲೈನ್ಮೆಂಟ್ಗೆ ನೀವು ಮೂವ್ ಆಗ್ತಾ ಇರೋದು. ನಿಮ್ಮ ನ್ಯೂ ವರ್ಷನಲ್ಲಿ, ನಿಮ್ಮ ಹಳೆ ವರ್ಷನಲ್ಲಿ ನೀವು ಎಲ್ಲರೂ ಯಾವ ರೀತಿ ಇದ್ದಾರೆ ಅದೇ ರೀತಿ ಹೇಗೋ ಒಂದು ನಡೆಯುತ್ತೆ ಜೀವನ ಅಂತ ಅಂದ್ಕೊಳ್ತಿದ್ರಿ. ಬಟ್ ನಿಮ್ಮ ಈ ಹೊಸ ವರ್ಷನಲ್ಲಿ ಎಲ್ಲರ ಥರ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಎಲ್ಲರೂ ಯಾವ ರೀತಿ ಇದ್ದಾರೆ, ಏನನ್ನು ಮಾಡ್ತಾ ಇದ್ದಾರೆ ಅದನ್ನೇ ನಾನು ಕೂಡ ಮಾಡಬೇಕಾಗಿಲ್ಲ. ನನಗೆ ಏನು ಖುಷಿ ಕೊಡ್ತಾ ಇದೆ, ನನಗೆ ಯಾವುದು ಆತ್ಮತೃಪ್ತಿ ಕೊಡ್ತಾ ಇದೆ, ನನಗೆ ಬುಕ್ ಓದೋದಕ್ಕೆ ಇಷ್ಟನಾ, ನನಗೆ ವಾಕಿಂಗ್ ಹೋಗೋದಕ್ಕೆ ಇಷ್ಟನಾ, ನನಗೆ ಮೆಡಿಟೇಟ್ ಮಾಡೋದಕ್ಕೆ ಇಷ್ಟನಾ, ನನಗೆ ಯಾವ ರೀತಿ ತಿಂಡಿ ಇಷ್ಟ, ಅಥವಾ ಜನರಲ್ ಆಗಿ ಸಣ್ಣ ವಿಚಾರದಿಂದ ದೊಡ್ಡ ವಿಚಾರದ ತನಕ ನಿಮ್ಮ ಜೀವನದಲ್ಲಿ ಅನಲೈಸ್ ಮಾಡ್ತಾ ಇದ್ದೀರಾ. ಅನಲೈಸ್ ಮಾಡಿ ನಿಮ್ಮ ಹೈಯೆಸ್ಟ್ ವರ್ಷನಿಗೆ, ನಿಮ್ಮ ಸೋಲ್ ಪರ್ಪಸ್ಗೆ ಅಲೈನ್ ಆಗ್ತಾ ಇದ್ದೀರಾ ನಿಮ್ಮ ನ್ಯೂ ವರ್ಷನಲ್ಲಿ. ಸೊ ಯು ಆರ್ ನೋ ಮೋರ್ ಫಾಲೋಯಿಂಗ್
ಯು ಆರ್ ನೋ ಮೋರ್ ಅ ಫಾಲೋವರ್. ಎಲ್ಲರೂ ಯಾವ ರೀತಿ ಇದ್ದಾರೆ ಅದನ್ನು, ಯು ಆರ್ ಬಿಕಮಿಂಗ್ ಅ ಕ್ರಿಯೇಟರ್ ನಾವು. ಫ್ರಮ್ ಫಾಲೋವರ್ ಟು ಅ ಕ್ರಿಯೇಟರ್. ಯು ಆರ್ ಕ್ರಿಯೇಟಿಂಗ್ ನಿಮ್ಮ ಲೈಫ್ನ ಈ ಸಮಯದಲ್ಲಿ. ಯು ಆರ್ ಬಿಕಮಿಂಗ್ ದ ಕ್ರಿಯೇಟರ್. ಸುಮ್ಮನೆ ಫಾಲೋ ಮಾಡ್ತಾ ಇರೋದಕ್ಕೂ, ನೀವೇ ನಿಮ್ಮದೇ ಆದಂಥ ದಾರಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೂ ಇಟ್ ಈಸ್ ಅ ಟೂ ಡಿಫ್ರೆಂಟ್ ವರ್ಲ್ಡ್. ಗ್ರೂಪ್ ನಂಬರ್ 1. ಸೊ ಅಂಥ ಒಂದು ಬದಲಾವಣೆ ನಿಮ್ಮ ಓಲ್ಡ್ ವರ್ಷನಿಂದ ನ್ಯೂ ವರ್ಷನಲ್ಲಿ ಆಗ್ತಾ ಇರುವಂಥದ್ದು. ಓಲ್ಡ್ ವರ್ಷನಲ್ಲಿ ಯು ಆರ್ ಫಾಲೋಯಿಂಗ್ ಥಿಂಗ್ಸ್. ಎಲ್ಲರೂ ಏನು ಹೇಳ್ತಾರೆ, ಯಾವ ರೀತಿ ಇದೆ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಇಟ್ಸ್ ಆಲ್ ದ ಸೇಮ್ ಅನ್ನೋ ಥರ ಅದನ್ನು ಪ್ರಶ್ನೆ ಮಾಡುವಂಥ ಧೈರ್ಯ ಯಾವತ್ತೂ ಮಾಡಿಲ್ಲದೆ ಇರ್ಬೋದು. ಬಟ್ ಇವಾಗ ನಿಮ್ಮ ನ್ಯೂ ವರ್ಷನ್, ನಿಮ್ಮ ಹೊಸತನದಲ್ಲಿ, ಈ ಹೊಸ ಅಪ್ಗ್ರೇಡೆಡ್ ವರ್ಷನಲ್ಲಿ ಯು ಆರ್ ಕ್ವೆಶ್ಚನಿಂಗ್, ಎಲ್ಲನೂ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನೀವು ಅಲೈನ್ ಆಗ್ತಾ ಇರುವಂಥದ್ದು, ಮತ್ತು ನಿಮಗೆ ಖುಷಿ ಕೊಡೋದನ್ನು, ನಿಮ್ಮ ಖುಷಿನ, ನಿಮ್ಮ ಪೀಸ್ ಆಫ್ ಮೈಂಡನ್ನು, ನಿಮ್ಮ ಫ್ರೀಡಮನ್ನು ಹುಡುಕ್ತಾ ಇರುವಂಥದ್ದು ನಿಮ್ಮ ಹೊಸ ವರ್ಷನಲ್ಲಿ. ಮತ್ತು ಅದನ್ನು ಪಡಿತೀರಾ ಕೂಡ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಾವು ಹುಡುಕಾಟ ಸ್ಟಾರ್ಟ್ ಮಾಡಬೇಕಾಗಿರೋದೇ ದೊಡ್ಡ ಕಷ್ಟ ನಮಗೆ. ಯಾಕೆಂದರೆ ಎಲ್ಲರೂ ಒಂದೇ ದಾರಿನಲ್ಲಿ ಹೋಗಬೇಕಾದ್ರೆ, ಒಂದೇ ದಿಕ್ಕಲ್ಲಿ 8 ಬಿಲಿಯನ್ ಜನರು ಒಂದೇ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ, ಅದರಲ್ಲಿ ಬರೀ ಒಂದು ಸ್ವಲ್ಪ ಜನ, ಬೆರಳೆಣಿಕೆಯಷ್ಟು ಜನ ಮಾತ್ರನೇ ಓಕೆ ಎಲ್ಲರೂ ಯಾಕೆ ಇದೇ ರೀತಿ ಹೋಗಬೇಕು, ಇನ್ನೊಂದು ರೂಟಲ್ಲಿ ಹೋಗ್ಬೋದಾ, ಅಲ್ಲಿ ಬೇರೆ ಇನ್ನೇನಾದರೂ ಇರುತ್ತಾ ಅಂತ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಬೇಕು. ಸೊ ಅಂಥ ಒಂದು ಧೈರ್ಯನ ನೀವು ಮಾಡಿ ನಿಮ್ಮ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಮೈಂಡ್ ಸೆಟ್ಗೆ ನೀವು ಮೂವ್ ಆಗ್ತಾ ಇರೋದು ನಿಮ್ಮ ಹೊಸ ವರ್ಷನು. ದಿಸ್ ಈಸ್ ಫಂಟಾಸ್ಟಿಕ್. ಸೊ ನಿಮ್ಮ 4 ತೋರಿಸ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ 4 ಬಂದು ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮ ಕನೆಕ್ಷನ್ನು ಏಂಜಲಿಕ್ ರೆಲ್ಮ್ ಜೊತೆ, ಏಂಜಲ್ಸ್ ಜೊತೆ ನಮ್ಮ ಕನೆಕ್ಷನ್ ಅದು. ಸೊ ಇದು ನಿಮ್ಮ ಪಾಸ್ಟ್ ಎನರ್ಜಿ ಗ್ರೂಪ್ ನಂಬರ್ 1. ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ. ಮತ್ತು 5 ತೋರಿಸ್ತಾ ಇದ್ದಾರೆ. ಲಾಟ್ ಆಫ್ ಚೇಂಜಸ್. ನೀವು ಇವಾಗಿಂದ 5 ವರ್ಷದ ಮುಂಚೆ ನಿಮ್ಮನ್ನು ನೀವು ತಿರುಗಿ ನೋಡಿದಾಗ ನಿಮ್ಮನ್ನು ನೀವು ರೆಕಗ್ನೈಸೇ ಮಾಡದೇ ಇರ್ಬೋದು, ಅಥವಾ ಈ ರೀತಿ ಹೆಂಗಿದ್ದೆ ನಾನು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ತಾ, ಎಲ್ಲನೂ ಅನುಸರಿಸ್ಕೊಳ್ಳೋ ಹೆಸರಲ್ಲಿ ನನಗೆ ನಾನೇ ಡಿಸಪಾಯಿಂಟ್ ಮಾಡಿಕೊಂಡು ಎಲ್ಲನೂ ಲೈಕ್ ವಿಚಾರ ಮಾಡ್ದಿರಾ, ಪ್ರಶ್ನೆ ಮಾಡ್ದಿರಾ, ಹೆಂಗೆ ನಾನು ಈ ರೀತಿ ಇದ್ದೆ ಅಂಥೇಳಿ ಇಲ್ಲಿ ಟೋಟಲಿ ಔಟ್ ಆಫ್ ಅಲೈನ್ಮೆಂಟ್. ನೀವು ಈ ಕಾರ್ಡಲ್ಲಿ ನಿಮ್ಮ ಪಾಸ್ಟ್ ಎನರ್ಜಿನಲ್ಲಿ ಎಲ್ಲ ಡೈರೆಕ್ಷನಲ್ಲಿ ನಿಮ್ಮ ಎನರ್ಜಿ ಹರಿತಾ ಇರೋವಂಥದ್ದು. ಮೇ ಬಿ ಇದು ಸೊಸೈಟಿ ಏನು ಹೇಳಿದರು, ನಿಮ್ಮ ಫ್ಯಾಮಿಲಿ ಏನು ಹೇಳಿದರು, ನಿಮ್ಮ ಫ್ರೆಂಡ್ಸ್ ಏನು ಅಂದ್ಕೊಂಡಿದ್ರು ನಿಮ್ಮ ಬಗ್ಗೆ. ಸೊ ಯು ಆರ್ ಪುಲ್ಲಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ. ನೀವು ಯಾರು ಅಂತ ಹೇಳಿ ನಿಮಗೆ ಅಂಥ ಒಂದು ಜ್ಞಾನ ಇರಲಿಲ್ಲ ನಿಮ್ಮ ಬಗ್ಗೆ. ನಿಮಗೆ ಐ ಆಮ್ ಜಸ್ಟ್ ಸಂಬಡಿ ಅನ್ನೋ ಥರ. ಬಟ್ ಈ ಕಾರ್ಡಲ್ಲಿ ನಿಮ್ಮ ಈ ನ್ಯೂ ವರ್ಷನಲ್ಲಿ ದಿಸ್ ಈಸ್ ಯೋರ್ ಓಲ್ಡ್ ವರ್ಷನ್. ಇದು ಬ್ರಿಡ್ಜ್, ನಿಮ್ಮ ಥರ್ಡ್ ಐ ಚಕ್ರ ಬಂದು. ಮತ್ತು ಹೊಸ ವರ್ಷನಲ್ಲಿ ದೇರ್ ಇಸ್ ದಿಸ್ ಕ್ಲಾರಿಟಿ. ನಿಮ್ಮ ಬಗ್ಗೆ ನಿಮಗೆ ತಿಳುವಳಿಕೆ, ನಿಮ್ಮ ಏನನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಏನು ನಿಮ್ಮ ಬೇಕು ಬೇಡಗಳು ಅನ್ನೋದ್ರ ಅರ್ಥ ಮಾಡ್ಕೊಳ್ತಾ ಇರೋವಂಥ ಒಂದು ಪ್ರಯತ್ನ ಈ ಕಾರ್ಡಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಸಕ್ಸಸ್ ಹಿಯರ್. ಮತ್ತು ಈ ಕಾರ್ಡು ಎಸ್ಪೆಷಲಿ ಸ್ವಾರ್ಡ್ಸ್ ಬಂದಾಗ ಆರ್ಕೆಂಜಲ್ ಮೈಕಲ್ ಎನರ್ಜಿ ಫಾರ್ ಮೀ ಪರ್ಸ್ನಲಿ. ಸೊ ಆರ್ಕೆಂಜಲ್ ಮೈಕಲ್ ಬಂದು ನಮ್ಮ ಪಾಸ್ಟ್ ಎನರ್ಜಿನ ಕಟ್ ಮಾಡ್ತಾ ಇರೋವಂಥದ್ದು, ಮತ್ತು ಹೊಸ ಎನರ್ಜಿನ ನಾವು ಇನ್ವೈಟ್ ಮಾಡ್ತಾ ಇರೋವಂಥದ್ದು. ಸೊ ನಿಮಗೆ ಆ ಧೈರ್ಯ, ಕರೇಜ್, ಪ್ರಶ್ನೆ ಮಾಡುವಂಥ ಕರೇಜು, ಮತ್ತು ಬೇಕಾಗಿರೋ ಬದಲಾವಣೆನ ಮಾಡೋಕ್ಕೆ ಬೇಕಾಗಿರೋವಂಥ ಮೈಂಡ್ ಸೆಟ್ಟನ್ನು ನೀವು ಈ ಹೊಸ ವರ್ಷನಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಡೆವಲಪ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಪಾಸ್ಟ್ ವರ್ಷನಿಂದ ನಿಮ್ಮ ಹೊಸ ವರ್ಷನ್, ನ್ಯೂ ವರ್ಷನ್, ನ್ಯೂ ವರ್ಷನ್ 2.0, 3.0, 4.0 ಯಾವ ವರ್ಷನಲ್ಲಿ ಇದ್ದೀರಾ, ಎಷ್ಟು ಸಲ ಈ ಬದಲಾವಣೆಗಳಾಗಿದೆ ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲ. ಬಟ್ ಇವತ್ತಿಗೆ ನಾವು ಈ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಲೆಟ್ಸ್ ಕನ್ಸಿಡರ್ 2.0. ಇದಕ್ಕೆ ಮುಂಚೆ ನಿಮ್ಮ ಜೀವನ ಯಾವ ರೀತಿ ಇತ್ತು ಅಂತ ಮೇ ಬಿ ನೀವು ಇಷ್ಟೊಂದು ಆಳವಾಗಿ ಯೋಚನೆ ಮಾಡಿಲ್ಲದೆ ಇರ್ಬೋದು. ಬಟ್ ಯು ಆರ್ ಮೂವಿಂಗ್ ಫ್ರಮ್ ಮಿಸ್ಅಲೈನ್ಮೆಂಟ್ ಟು ಟೋಟಲ್ ಅಲೈನ್ಮೆಂಟ್. ನಿಮ್ಮ ಸೋಲ್ ಪರ್ಪಸ್ ಅನ್ನೋದಕ್ಕಿಂತ ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆಗೆ ಈ ಸನ್ಫ್ಲವರ್ನ ತೋರಿಸ್ತಾ ಇದ್ದಾರೆ. ಈ ಸನ್ಫ್ಲವರ್ ಯಾವಾಗಲೂ ಸೂರ್ಯನ ಕಡೆಗೆ ಟರ್ನ್ ಆಗ್ತಾನೆ ಇರುತ್ತೆ. ಸೂರ್ಯ ಯಾವ ರೀತಿ ದಿಕ್ಕನ್ನು ಬದಲಾಯಿಸ್ತಾನೆ ಅದೇ ರೀತಿಯಲ್ಲಿ ಸೂರ್ಯಕಾಂತಿ ಈಸ್ ಆಲ್ವೇಸ್ ಅಲೈನ್ ಟು ಸನ್. ಸೊ ನಿಮ್ಮ ಸೋಲು ಕೂಡ ನಿಮ್ಮ ಖುಷಿಗೆ, ನಿಮಗೆ ಬೇಕಾಗಿರೋಂಥ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಕಡೆಗೆ ಅಲೈನ್ ಆಗ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ತುಂಬ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು ನಿಮ್ಮ ಹೊಸ ವರ್ಷನಲ್ಲಿ. ಮುಂಚೆ ಅಷ್ಟೊಂದು ಇದ್ರ ಬಗ್ಗೆ
ಯಾವತ್ತು ಪ್ರಶ್ನಿಸದೇ ಇರ್ಬೋದು ನೀವು. ವಿ ಹ್ಯಾವ್ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್. ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ರೆಕಗ್ನೈಸ್ ಮಾಡ್ತಾ ಇರೋದು. ವಿ ಹ್ಯಾವ್ ನಂಬರ್ 4 ಆಬ್ಸಲ್ಯೂಟ್ಲಿ. ನಿಮ್ಮ ಫೌಂಡೇಶನನ್ನು ನೀವು ಬದಲಾವಣೆ ಮಾಡ್ತಾ ಇರೋದು, ನಿಮ್ಮ ನಂಬಿಕೆಗಳು, ನಿಮ್ಮ ಹಳೆ ನಂಬಿಕೆಗಳನ್ನು ನೀವು ಬದಲಾವಣೆ ಮಾಡ್ತಾ ಇರೋದು. ಐ ಥಿಂಕ್ ಏನೋ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಇನ್ಸಿಡೆಂಟು ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿರ್ಬೋದು ನೀವು. ಇದೆಲ್ಲ ನಿಜವಾಗ್ಲೂ ನಿಜಾನಾ ಅಂತ ಹೇಳಿ, ನಾನು ನಂಬಿರೋ ನಂಬಿಕೆಗಳೆಲ್ಲ ಸುಳ್ಳಾಗ್ತಾ ಇದೆ, ಅಥವಾ ನಾನು ಯಾರನ್ನು ನಂಬಿದ್ದೆ ದಟ್ ಡಸಂಟ್ ಎಕ್ಸಿಸ್ಟ್ ಎನಿಮೋರ್. ಮತ್ತು ನಿಜ ಏನು, ಏನನ್ನು ನಂಬಬೇಕು, ಜೀವನ ಅಂದರೆ ಏನು, ನಾನು ಯಾರು, ಯಾಕೆ ನಾನು ಈ ರೀತಿ ಎಲ್ಲರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಿಟ್ಟೆ ಅನ್ನೋಂಥ ಒಂದು ಪ್ರಸಂಗ ನಡೆದು ನೀವು ಅಲ್ಲಿಂದ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ನಿಮ್ಮ ಇನ್ನರ್ ವರ್ಕ್ಗೆ ನೀವು ಮೂವ್ ಆಗಿರ್ಬೋದು. ಪ್ರಶ್ನೆಗಳು ಕೇಳೋದಕ್ಕೆ ಶುರು ಮಾಡಿರ್ಬೋದು. ಇವಾಗ ಒಂದು ಹಂತಕ್ಕೆ ರೀಚ್ ಆಗಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥ ಪ್ರಯತ್ನ ಪಟ್ಟು, ಯು ಮೇ ಬಿ ಲಿಟಲ್ ಬಿಟ್ ಆಫ್ ಅವೇರ್ ರೈಟ್ ನಾವು ನೀವು ಯಾರು ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕಂಟಿನ್ಯೂ ಡೂಯಿಂಗ್ ದಟ್. ವಿ ಹ್ಯಾವ್ ಮತ್ತು ನನಗೆ ಈ ಕಾರ್ಡು ಆರ್ಕೇಂಜಲ್ ಮೈಕಲ್ ಎನರ್ಜಿ ಬರ್ತಾ ಇರೋದು ವಿತ್ ಆಲ್ ದ ಸ್ವಾರ್ಡ್ಸ್. ಮತ್ತು ಆ ಲೈಫಲ್ಲಿ ಬ್ಯಾಲೆನ್ಸನ್ನು ತರ್ತಾ ಇರೋದಕ್ಕೆ ಸಂಕೇತ ಇದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್. ದಿಸ್ ಈಸ್ ಅ ಪ್ಯೂರ್ ಕನ್ಫರ್ಮೇಷನ್. ನಿಮ್ಮಲ್ಲಿ ಆಗ್ತಾ ಇರೋವಂಥ ಬದಲಾವಣೆಗಳನ್ನು ಅಕ್ನಾಲೇಜ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮತ್ತು ನಿಮ್ಮ ಸೋಲ್ ಲೆವೆಲಲ್ಲೂ ಕೂಡ, ನಿಮ್ಮ ಹೈಯರ್ ಸೆಲ್ಫ್ ಕೂಡ, ಯು ಆರ್ ಡೂಯಿಂಗ್ ಅಮೇಝಿಂಗ್. ವಿ ಆರ್ ಸೋ ಪ್ರೌಡ್ ಆಫ್ ಯು. ನೀವು ಇಷ್ಟು ಸಮಯನ ನಿಮ್ಮನ್ನು ನೀವು ತಿಳ್ಕೊಳ್ಳೋದ್ರಲ್ಲಿ ಕಳೆದಿದ್ದಕ್ಕಾಗಿ. ವಿ ಹ್ಯಾವ್ ಲಾಟ್ ಆಫ್ ನಂಬರ್ 4s ಇಯರ್. ನೀವು ಈ ಕಾರ್ಡಲ್ಲಿ ನೋಡಿದ್ರು ನಂಬರ್ 4 ಇದೆ. 1+3 is ನಂಬರ್ 4. ಮತ್ತು ಈ ಕಾರ್ಡಲ್ಲಿ ನಂಬರ್ 4 ಇದೆ. ಆ್ಯಂಡ್ ವಿ ಹ್ಯಾವ್ 1 1 and 1. ಅ ಲಾಟ್ ಆಫ್ ಅಲೈನ್ಮೆಂಟ್. ಗ್ರೂಪ್ ನಂಬರ್ 1 ಮತ್ತು 6 ಇದೆ. ಬ್ಯೂಟಿಫುಲ್ ಎನರ್ಜೀಸ್. ನಿಮ್ಮ ಅಲೈನ್ಮೆಂಟ್ ಬಂದು ಇಟ್ ಈಸ್ ಅಲೈನಿಂಗ್ ಟುವರ್ಡ್ಸ್ ಲೈಟ್. ಇಟ್ ಈಸ್ ಅಲೈನಿಂಗ್ ಟುವರ್ಡ್ಸ್ ಬೆಟರ್ ಲೈಫ್, ಬೆಟರ್ ಫ್ಯೂಚರ್. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಖುಷಿ ಕೊಡೋ ಅಂಥ ಬದಲಾವಣೆಗಳು, ಅಥವಾ ನಿಮಗೆ ಆತ್ಮತೃಪ್ತಿ ಕೊಡೋ ಅಂಥ ಕೆಲಸಗಳನ್ನು ನೀವು ಮಾಡೋ ಅಂಥ ಪ್ರಯತ್ನ ಪಡ್ತಿರ್ಬೋದು, ತಿಳ್ಕೊಳ್ಳೋ ಅಂಥ ಪ್ರಯತ್ನ ಪಡ್ತಿರ್ಬೋದು. ಎಷ್ಟೊಂದಕ್ಕೆ ನೋ ಹೇಳ್ತಿರ್ಬೋದು, ಎಷ್ಟೊಂದಕ್ಕೆ ಎಸ್ ಹೇಳ್ತಿರ್ಬೋದು. ವಿ ಹ್ಯಾವ್ ದ ಕಾರ್ಡ್ ಆಫ್ ಎಸ್ ಹಿಯರ್. ಜಸ್ಟ್ ಸೇ ಎಸ್. ಸೊ ಈ ಕಾರ್ಡಲ್ಲಿ ನೋಡಿದರೆ ಇದು ನಿಮ್ಮನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಕಾರ್ಡಲ್ಲಿ ಇದು ನಿಮ್ಮ ಪಾಸ್ಟ್ ಸೆಲ್ಫ್, ಇದು ನಿಮ್ಮ ಪ್ರೆಸೆಂಟ್ ಸೆಲ್ಫ್, ಇದು ನಿಮ್ಮ ಫ್ಯೂಚರ್ ಸೆಲ್ಫ್. ಈ ನಿಮ್ಮ ಪ್ರೆಸೆಂಟ್ ಸೆಲ್ಫಲ್ಲಿ ಈ ಅಲೈನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ನಿಮ್ಮ ಹೈಯರ್ ಪರ್ಪಸ್ಗೆ, ನಿಮ್ಮ ಹೈಯರ್ ವರ್ಷನ್ಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ನಿಮ್ಮ ಫ್ಯೂಚರ್ಗೆ ನೀವು ಮೂವ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಬ್ಯೂಟಿಫುಲ್ ಗ್ರೂಪ್ ನಂಬರ್ 1. ಸೊ ಬೇಸಿಕ್ಲಿ ನಿಮ್ಮ ಅಲೈನ್ಮೆಂಟ್, ಸೋಲ್ ಅಲೈನ್ಮೆಂಟ್ ಇಸ್ ಚೇಂಜಿಂಗ್ ನಿಮ್ಮ ಹೊಸ ವರ್ಷನಲ್ಲಿ. ಆ್ಯಂಡ್ ದೆನ್ ದೇರ್ ಇಸ್ ಅ ಲಾಟ್ ಆಫ್ ಹೀಲಿಂಗ್ ದಟ್ ಹ್ಯಾಸ್ ಹ್ಯಾಪೆಂಡ್. ಎಷ್ಟೊಂದು ಹೀಲಿಂಗ್ ಆಗಿದೆ, ಹಾರ್ಟ್ ಹೀಲಿಂಗ್ ಆಗಿದೆ. ಮೇ ಬಿ ತುಂಬ ಹಾರ್ಟ್ ಬ್ರೇಕ್ನ ಅನುಭವಿಸಿರ್ಬೋದು ನೀವು ಪಾಸ್ಟಲ್ಲಿ. ನೀವು ನೀವು ಅಂದ್ಕೊಂಡಿರೋ ಥರ ಹೋಗದೆ ಇರ್ಬೋದು. ಎಷ್ಟೊಂದು ಫೇಲ್ಯೂರ್ಸ್ ಆಗಿರ್ಬೋದು, ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು. ನಿಮ್ಮ ಹಾರ್ಟನ್ನು ನೀವು ಕ್ಲೋಸ್ ಮಾಡಿರ್ಬೋದು. ಲೈಕ್ ಇನ್ಯಾವತ್ತಿಗೂ ನಾನು ಖುಷಿಯಾಗಿರೋದಕ್ಕಾಗೋದಿಲ್ಲ, ವಾಟ್ ಎವರ್ ಹ್ಯಾಪೆಂಡ್ ನಿಮ್ಮ ಪಾಸ್ಟಲ್ಲಿ. ನಿಮ್ಮ ಹಾರ್ಟ್ ಬಂದು ಮತ್ತೆ ಓಪನ್ ಆಗ್ತಾ ಇದೆ. ವಿ ಹ್ಯಾವ್ ದ ರೋಸ್, we have the sisterhood of rose especially. ಮತ್ತು ನಿಮ್ಮ ಪವರ್ನ ನೀವು ಮತ್ತೆ ಅವೇಕನ್ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ ಎಸೆನ್ಸನ್ನ ಮತ್ತೆ ಅವೇಕನ್ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ ಪರ್ಪಸ್ನ ಅವೇಕನ್ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ಹಾರ್ಟನ್ನ ಮತ್ತೆ ಓಪನ್ ಮಾಡ್ತಾ ಇದ್ದೀರಾ. ಮತ್ತು ಯೂನಿವರ್ಸಿಗೆ ಹೇಳ್ತಾ ಇದ್ದೀರಾ, ಐ ಆಮ್ ರೆಡಿ ಫಾರ್ ಆಲ್ ದ ಬ್ಯೂಟಿಫುಲ್ ಥಿಂಗ್ಸ್ ನನ್ನ ಜೀವನದಲ್ಲಿ. ಮತ್ತೆ ಐ ಆಮ್ ರೆಡಿ ಫಾರ್ ಲೈಫ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಈ ಹೊಸ ವರ್ಷನಲ್ಲಿ. ಮೇ ಬಿ ನಿಮ್ಮ ಪಾಸ್ಟ್ ವರ್ಷನಲ್ಲಿ ಆಗಿದ್ದಂಥ ನೋವುಗಳಿಂದಾಗಿ ನೀವು ಲೈಫನ್ನು ರಿಜೆಕ್ಟ್ ಮಾಡಿರ್ಬೋದು. ಅಷ್ಟೇ, ನನ್ನ ಕೈಲಿ ಆಗೋದಿಲ್ಲ, ಐ ಕ್ಯಾನ್ ನಾಟ್ ಗೋ ಲೈಕ್ ದಿಸ್ ಅಂತ ಹೇಳಿ ಲೈಫನ್ನ ರಿಜೆಕ್ಟ್ ಮಾಡಿರೋದು. ಮತ್ತು ಲೈಫನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯು ಆರ್ ಬಿಕಮಿಂಗ್ ಫ್ರೀ. ದ ಲಾಸ್ಟ್ ಕಾರ್ಡ್ ಫಾರ್ ಯು ಇಸ್ ಅನ್ಬೌಂಡ್. ದಿಸ್ ಈಸ್ ಕಟ್ಟಿಂಗ್ ಟೈಸ್. ಮತ್ತು ಆರ್ಕೇಂಜಲ್ ಮೈಕಲ್ ಎನರ್ಜಿ ಬರ್ತಾ ಇರೋದು ನಿಮ್ಮನ್ನು ನೀವು ಈ ಹಳೆ ಎನರ್ಜಿಗಳಿಂದ ಅನ್ಟೈ ಮಾಡ್ತಾ ಇದ್ದೀರಾ. ಯು ಆರ್ ಕಟ್ಟಿಂಗ್ ಕಾರ್ಡ್ಸ್ ಆ್ಯಂಡ್ ರಿಲೀಸಿಂಗ್ ಯುವರ್ ಸೆಲ್ಫ್. ಈ ಹೊಸ ವರ್ಷನಲ್ಲಿ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಯೂನಿವರ್ಸ್ಗೆ ಲೈಫ್ಗೆ ಹೇಳ್ತಾ ಇದ್ದೀರಾ, ಐ ಆಮ್ ರೆಡಿ ಫಾರ್ ಲೈಫ್, ಶೋ ಮೀ ಹೌ ಬ್ಯೂಟಿಫುಲ್ ಇಟ್ ಗೆಟ್ಸ್. ಎಷ್ಟು ಬ್ಯೂಟಿಫುಲ್ ಆಗ್ಬೋದು ನನ್ನ ಜೀವನ, ಎಷ್ಟು ಸಕ್ಸಸ್ಸನ್ನು ಕಾಣ್ಬೋದು, ಎಷ್ಟು ಖುಷಿನ ನಾನು ಅನುಭವಿಸ್ಬೋದು. ಗಿವ್ ಮೀ, ಐ ಆಮ್ ರೆಡಿ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡ್ತಾ
ಮಾಡ್ತಾ ಇರೋ ಥರ ಇದೆ ನಿಮ್ಮ ಹೊಸ ವರ್ಷನ್ನು. ಇನ್ನು ಈ ರೇಂಜಿಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನೀವು ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅಂದ್ರೂ ನಿಮ್ಮ ಎನರ್ಜಿ ಮೂವ್ ಆಗ್ತಾ ಇರೋದು ಆ ದಿಕ್ಕಿಗೆ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಕ್ಲೇಮ್ ದ್ಯಾಟ್ ಆ ಈ ಎನರ್ಜಿನ ಪರ್ಟಿಕ್ಯುಲರ್ ಆಗಿ ಆ್ಯಂಡ್ ಸೇ ಇವಾಗ ಈ ಸಮಯದಲ್ಲಿ ಈ ರೀಡಿಂಗ್ ಮುಖಾಂತರನೇ ಯು ಕ್ಯಾನ್ ಡಿಕ್ಲೇರ್ ಟು ದ ಯೂನಿವರ್ಸ್, ಶೋ ಮೀ ಹೌ ಗುಡ್ ಇಟ್ ಗೆಟ್ಸ್ ಅಂತ ಹೇಳಿ, ಶೋ ಮೀ ಹೌ ಬ್ಯೂಟಿಫುಲ್ ಇಟ್ ಗೆಟ್ಸ್. ಅಂದರೆ ನನ್ನ ಜೀವನ ಇನ್ನು ಎಷ್ಟರ ಮಟ್ಟಿಗೆ ಬದಲಾಗ್ಬೋದು, ಎಷ್ಟು ಖುಷಿನ ನಾನು ತಂದ್ಕೊಳ್ಬೋದು ನನ್ನ ಜೀವನಕ್ಕೆ. ಐ ಆಮ್ ರೆಡಿ ಫಾರ್ ಲೈಫ್ ಅಂಥೇಳಿ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ಕ್ಲೇಮ್ ದಿಸ್ ಎನರ್ಜಿ ಬಿಕಾಸ್ ಯುವರ್ ಹಾರ್ಟ್ ಈಸ್ ಓಪನಿಂಗ್. ಮತ್ತು ನಿಮ್ಮ ಈ ಅನ್ಟೈ ಮಾಡಿ ಕಟ್ ಮಾಡಿ ನಿಮ್ಮ ಕಾರ್ಡ್ಸನ್ನೆಲ್ಲ ಹಳೆ ಎನರ್ಜಿಯಿಂದ ಯು ಆರ್ ಮೂವಿಂಗ್ ಟುವರ್ಡ್ಸ್. ಲುಕ್ ಎಟ್ ದ್ಯಾಟ್. ಈ ಪರ್ಟಿಕ್ಯುಲರ್ ವುಮೆನ್ ಬಂದು ಶಿ ಈಸ್ ಗೋಯಿಂಗ್ ಟುವರ್ಡ್ಸ್ 11 and 6. 11 ಬಂದು ಇಟ್ಸ್ ಅ ನಂಬರ್, ಮಿರರಿಂಗ್ ನಂಬರ್. 11 ಬಂದಾಗ ಇಟ್ಸ್ ಸ್ಪಿರಿಚುವಲ್ ನಂಬರ್, ಅಂದರೆ ಸ್ಪಿರಿಚುವಲ್ ರೆಲ್ಮ್ಗೂ ನಾವು ತುಂಬ ಹತ್ತಿರ ಇರುವಂಥ ನಂಬರು. ಮತ್ತು 11 ಬಂದು ಇಟ್ ಈಸ್ ನ್ಯೂ ಬಿಗಿನಿಂಗ್ಸ್. 11 ಹ್ಯಾಸ್ ಅ ಲಾಟ್ ಆಫ್ ಡೀಪ್ ಮೆಸೇಜಸ್. ಬಟ್ ಈಗ ಸದ್ಯಕ್ಕೆ ನಿಮ್ಮ ರೀಡಿಂಗಲ್ಲಿ ಯು ಆರ್ ರೀಚಿಂಗ್ ಟು ದ ಹೈಯರ್ ವರ್ಷನ್. ಎಷ್ಟು ಸಾಧ್ಯ ಹೈಯರ್ ವರ್ಷನ್ಗೆ ರೀಚ್ ಆಗೋದಕ್ಕೆ ಅಷ್ಟು ನೀವು ಮೂವ್ ಆಗ್ತಾ ಇರೋದು, ನಿಮ್ಮ ಸೋಲ್ ಮೂವ್ ಆಗ್ತಾ ಇರೋದು. ಆ್ಯಂಡ್ ನಂಬರ್ 6 ಈಸ್ ಅಬೌಟ್ ಬ್ಯೂಟಿ. ಶೋ ಮೀ ಹೌ ಬ್ಯೂಟಿಫುಲ್ ಮೈ ಲೈಫ್ ಕ್ಯಾನ್ ಗೆಟ್. ಎಷ್ಟು ಚೆನ್ನಾಗಿ ಆಗ್ಬೋದು ನನ್ನ ಲೈಫು. ಐ ಆಮ್ ರೆಡಿ ಫಾರ್ ಲೈಫ್ ಇಟ್ ಸೆಲ್ಫ್ ಅಂತ ಹೇಳಿ ನಿಮ್ಮ ಹೊಸ ವರ್ಷನಲ್ಲಿ ನೀವು ಡಿಕ್ಲೇರ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 1. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್. ಸೊ ಇದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ಲೀಸ್ ಕ್ಲೇಮ್ ಆಲ್ ದಿಸ್ ಬ್ಯೂಟಿಫುಲ್ ಎನರ್ಜಿ. ನೀವು ನಿಮ್ಮ ಹೊಸ ವರ್ಷನ್ ಬಂದು ಇಟ್ ಈಸ್ ಮೋರ್ ಫ್ರೀಡಮ್ಗೋಸ್ಕರ ಮುಂದೆ ಹೋಗ್ತಾ ಇರೋದು. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ಆಗ್ತಾ ಇರೋ ಬದಲಾವಣೆಗಳೆಲ್ಲ ಆ್ಯಕ್ಚುಲಿ ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಸಪೋರ್ಟ್ ಮಾಡ್ತಾ ಇರೋದು, ನಿಮ್ಮ ಸೋಲ್ ಎವಲ್ಯೂಷನ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಮತ್ತು ನೀವು ನಿಮ್ಮ ಹೈಯರ್ ವರ್ಷನಿಗೆ ಅಲೈನ್ ಆಗ್ತಾ ಇರೋದು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಿಮ್ಮ ಓಲ್ಡ್ ಸೆಲ್ಫ್ ವರ್ಸಸ್ ನಿಮ್ಮ ನ್ಯೂ ಸೆಲ್ಫ್, ಅಂದರೆ ಓಲ್ಡ್ ವರ್ಷನ್ ವರ್ಸಸ್ ನಿಮ್ಮ ನ್ಯೂ ವರ್ಷನ್. ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಂಬರ್ 7 ಕ್ರೌನ್ ಚಕ್ರ ಪರ್ಪಲ್ ಕಲರ್. ಸೊ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಾನು ಗ್ರೂಪ್ ನಂಬರ್ 1ಗೂ ಹೇಳ್ದ ಹಾಗೆ ಇಬ್ಬರು ಎರಡು ಗ್ರೂಪನ್ನು ಬಂದು ಹೈಯರ್ ಚಕ್ರಾಸ್ನ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಕ್ರೌನ್ ಚಕ್ರ ಬಂದು ದ 7th ಚಕ್ರ, ದ ಲೋಟಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಡೆಫಿನೆಟ್ ಆಗಿ ನಿಮ್ಮ ಓಲ್ಡ್ ವರ್ಷನ್ಗೂ ನ್ಯೂ ವರ್ಷನ್ಗೂ ದೇರ್ ಇಸ್ ಅ ಮ್ಯಾಸಿವ್ ಡಿಫ್ರೆನ್ಸ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಈ ಮ್ಯಾಸಿವ್ ಡಿಫ್ರೆನ್ಸ್ನ ನೀವು ಈ ಒಂದು ಸ್ಟೇಜಿಗೆ ಬರೋದಕ್ಕೆ ನೀವು ಪಟ್ಟಂತಹ ಶ್ರಮನ, ಡಿಟರ್ಮಿನೇಷನನ್ನು, ಕಾನ್ಫಿಡೆನ್ಸನ್ನು, ಧೈರ್ಯನ ಎಲ್ಲನೂ ಅಕ್ಸೆಪ್ಟ್ ಅನ್ನೋದಕ್ಕಿಂತ ಅಕ್ನಾಲೇಜ್ ಮಾಡಿ. ಆ್ಯಂಡ್ ದೇ ಆರ್ ಸ್ಮೈಲಿಂಗ್ ಅಟ್ ಯು ಆ್ಯಂಡ್ ಕ್ಲ್ಯಾಪಿಂಗ್ ಅಟ್ ಯು. ನಿಮಗೆ ಕ್ಲ್ಯಾಪ್ ಮಾಡಿ, ಸ್ಮೈಲ್ ಮಾಡಿ, ವಂಡರ್ಫುಲ್ ಫಂಟಾಸ್ಟಿಕ್ ಜಾಬ್ ಅಂತ ಹೇಳ್ತಾ ಇರೋದು. ದೇರ್ ಇಸ್ ಅ ಲಾಡ್ ಆಫ್ ಗ್ರೋತ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ದೇರ್ ಇಸ್ ಎಕ್ಸ್ಪ್ಯಾನ್ಷನ್, ದೇರ್ ಇಸ್ ಗ್ರೋತ್. ನಂಬರ್ 3ನ ತೋರಿಸ್ತಾ ಇದ್ದಾರೆ. ಸೊ ದೇರ್ ಇಸ್ ಲಾಡ್ ಆಫ್ ಮೂವ್ಮೆಂಟ್. ಗ್ರೂಪ್ ನಂಬರ್ 2 ಈ ಅಲೆಗಳನ್ನ ತೋರಿಸ್ತಾ ಇದ್ದಾರೆ. ಸಮುದ್ರದ ಅಲೆ ಇರ್ಬೋದು, ನಾವು ನದಿನಲ್ಲಿ ಆಟ ಆಡಬೇಕಾದ್ರೆ ಅಥವಾ ನದಿನಲ್ಲಿ ಎಂಟರ್ ಆದಾಗ ನಾವು ಕಣ್ಮುಚ್ಕೊಂಡು ನಿಂತ್ಕೊಂಡಾಗ ನದಿನಲ್ಲಿ ಆ ನೀರಿನ ಅಲೆಗಳು ಬಂದು ನಮಗೆ ಸ್ವಲ್ಪನೇ ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆ ಫೀಲಿಂಗ್ನ ಕೊಡ್ತಾ ಇದ್ದಾರೆ ನನಗೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಆ್ಯಕ್ಚುಲಿ ನನಗೆ ಅದೇ ರೀತಿ ಅನ್ನಿಸ್ತಾ ಇರೋದು. ಯಾವುದೋ ಒಂದು ಹೋಲಿ ವಾಟರಲ್ಲಿ, ಹೋಲಿ ರಿವರಲ್ಲಿ, ನದಿನಲ್ಲಿ ನಾನು ನಿಂತ್ಕೊಂಡಿರೋ ಥರ. ಮತ್ತು ಆ ನೀರು ಬಂದು ನನಗೆ ಸ್ವಲ್ಪನೇ ಮೂವ್ ಆಗ್ತಾ ಇರೋದು, ನನ್ನ ಥ್ರೂ ಮೂವ್ ಆಗ್ತಾ ಇರೋದು. ರಿವರಲ್ಲಿ ನಾನು ನಿಂತಿದ್ದೀನಿ, ನನ್ನ ಥ್ರೂ ನೀರು ಮೂವ್ ಆಗ್ತಾ ಇರೋ ಥರ ಒಂದು ಫೀಲಿಂಗು. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನನಗೆ ವರ್ಡ್ಸ್ನ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೇನೋ ಅಂತ ಸ್ವಲ್ಪ ಹಿಂಜರಿತಾ ಇದ್ದೀನಿ. ಅಂಥ ಒಂದು ಬ್ಯೂಟಿಫುಲ್ ಫೀಲಿಂಗ್ ಅದು. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬ್ಯೂಟಿಫುಲ್ಲಾಗಿ ಕ್ರಿಸ್ಟಲ್ ಕ್ಲಿಯರ್ ನದಿ, ಈ ಮಾನಸ ಸರೋವರ ಥರ ಇದೆ ನನಗೆ ಈ ಪರ್ಟಿಕ್ಯುಲರ್ ಹರಿತಾ ಇರುವಂಥ ನೀರು. ಇಟ್ ಈಸ್ ಸೋ ಕ್ಲಿಯರ್. ಸೊ ಎಷ್ಟೊಂದು ಕ್ಲೆನ್ಸಿಂಗ್ ಮಾಡಿದ್ದೀರಾ, ಎಷ್ಟೊಂದು ಕ್ಲಿಯರಿಂಗ್ ಮಾಡಿದ್ದೀರಾ, ಎಷ್ಟೊಂದು ಹೀಲಿಂಗ್ ಮಾಡಿದ್ದೀರಾ. ನಿಮ್ಮನ್ನು ನೀವು ಈ ಸ್ಟೇಜಿಗೆ ತರೋದಕ್ಕೆ ನೀವು ಎಷ್ಟೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು. ಆ ನೋವನ್ನು ನೀವು ನಿಮ್ಮ
ನಿಮ್ಮ ಸ್ಟ್ರೆಂತ್ ಆಗಿ ಉಪಯೋಗಿಸ್ಕೊಂಡಿರ್ಬೋದು. ದರ್ ಇಸ್ ಲಾಡ್ ಹ್ಯಾಪೆಂಡ್ ಗ್ರೂಪ್ ನಂಬರ್ 2 ನಿಮ್ಮ ಜೀವನದಲ್ಲಿ. ಮತ್ತು ಎಷ್ಟೊಂದು ಆ್ಯಕ್ಟಿವೇಶನ್ಸು ಆಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಹೋಲ್ ಹೆವೆನ್, ಹೋಲ್ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ಸಪೋರ್ಟಿಂಗ್ ಯು. ನಿಮಗೆ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ, ನೀವು ಸ್ಪಿರಿಚುಯಾಲಿಟಿನಲ್ಲಿದ್ದರೆ ನೀವು ಸ್ಪಿರಿಚುಯಾಲಿಟಿನಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ. ಕರಿಯರಲ್ಲಿದ್ದರೆ, ಜಾಬಲ್ಲಿದ್ದರೆ, ಬಿಸ್ನೆಸ್ಸಲ್ಲಿದ್ದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದ್ದೀರಾ. ಓವರಾಲ್ ಆಗಿ ದೆರ್ ಇಸ್ ಅ ಲಾಡ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದರೆ. ಅಗೇನ್ ಇಟ್ ಫೀಲ್ಸ್ ವೆರಿ ಹೋಲಿ, ಇಟ್ ಫೀಲ್ಸ್ ವೆರಿ ಡಿವೈನ್, ಇಟ್ ಫೀಲ್ಸ್ ವೆರಿ ಪ್ಯೂರ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಹೈ ವೈಬ್ರೇಷನ್ ಆದ್ರೂ ಇಟ್ ಫೀಲ್ಸ್ ವೆರಿ ಪೀಸ್ ಆ್ಯಂಡ್ ಕಾಮ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಮುಂಚೆ ಈ ರೀತಿ ಇರಲಿಲ್ಲ. ಇಟ್ ವಾಸ್ ವೆರಿ 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 ರಫ್ ವಾಟರ್ಸ್. ನಿಮ್ಮನ್ನ ಈ ಸೈಡಿಗೆ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಿಮ್ಮ ಪಾಸ್ಟಿಗೆ ದ ಎನರ್ಜೀಸ್ ವರ್ ಟು ರಫ್, ಲೈಫ್ ವಾಸ್ ಟು ಟಫ್. ಹೆಂಗೆ ನಾನು ಇದರಿಂದ ಆಚೆ ಬರ್ತೀನಿ ಅನ್ನೋವಂಥ ಒಂದು ಭಯ. ದರ್ ಇಸ್ ಲಾಡ್ ಆಫ್ ಫಿಯರ್. ಇಲ್ಲಿ ಯಾರಾದರೂ ಸಪೋರ್ಟ್ ಮಾಡ್ತಾರಾ, ನನಗೆ ಯಾರು ಸಪೋರ್ಟಿಗಿದ್ದಾರೆ, ಯೂನಿವರ್ಸ್ ಮೇಲೆ ನಂಬಿಕೆ ಇಲ್ಲ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಜೀವನದ ಮೇಲೆ ನನಗೆ ನಂಬಿಕೆ ಇಲ್ಲ, ಇದು ಆಗದೆ ಇರೋವಂಥ ವಿಚಾರ, ನನ್ನ ಜೀವನ ಅಷ್ಟೇ ಮುಗೀತು, ಅಥವಾ ಐ ಡೋಂಟ್ ನೋ ಇದರಿಂದ ಆಚೆ ಹೆಂಗೆ ಬರಬೇಕಂತ ಗೊತ್ತಿಲ್ಲ. ದೇರ್ ಇಸ್ ಲಾಡ್ ಆಫ್ ಗೊಂದಲ, ಕನ್ಫ್ಯೂಷನ್, ಫಿಯರ್, ಡಿಸ್ಬಿಲೀಫ್ ಎಲ್ಲಾದ್ರ ಮೇಲೇನು. ಬಟ್ ಈ ಒಂದು ಸ್ಟೇಜಿಂದ ನೀವು ಈ ಕ್ರೌನ್ ಚಕ್ರನ ಬ್ರಿಡ್ಜ್ ಆಗಿ ಮಾಡಿ ನೀವು ಈ ಹೈಯರ್ ಲೆವೆಲ್ಗೆ, ನೀವು ಹೈಯರ್ ಸ್ಟೇಜಸ್ಗೆ, ಹೈಯರ್ ಕಾನ್ಷಿಯಸ್ನೆಸ್ಗೆ ಮೂವ್ ಆಗೋದಕ್ಕೆ ಇಟ್ ಟುಕ್ ಅ ಲಾಡ್ ಆಫ್ ಟೈಮ್. ನಿಮಗೆ ಇಟ್ ವಾಸ್ ನಾಟ್ ಈಸಿ. ಮೇ ಬಿ 7 ವರ್ಷ ಅಥವಾ ಮೇ ಬಿ 10 ವರ್ಷ, 17 ವರ್ಷ, ಐ ಡೋಂಟ್ ನೋ. ಬಟ್ ದಿಸ್ ವಾಸ್ ಅ ಲಾಂಗ್ ಪ್ರಾಸೆಸ್ ಗ್ರೂಪ್ ನಂಬರ್ 2. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ವಾಸ್ ನೆಸಸರಿ. ನಿಮಗೆ ಇಂಥ ಒಂದು ಗ್ರೋತ್ ಬರಬೇಕಾಗಿತ್ತು, ಇಂಥ ಒಂದು ಅವೇರ್ನೆಸ್ ನಿಮ್ಮಲ್ಲಿ ಬರಬೇಕಾಗಿತ್ತು, ರೈಸ್ ಆಗಬೇಕಾಗಿತ್ತು. ಸೊ ಹಾಗಾಗಿ ನಿಮ್ಮ ಪಾಸ್ಟ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಬಟ್ ನೌ ಇಟ್ ಈಸ್ ಓವರ್. ಅಂದರೆ ಆ ಡಿಫಿಕಲ್ಟ್ ಸಿಚುವೇಶನ್ ಇಸ್ ಕಮ್ಮಿಂಗ್ ಟು ಆನ್ ಎಂಡ್. ಈ ಗ್ರೋತ್ ಪೀರಿಯಡ್ಗೆ ಮೂವ್ ಆಗ್ತಾ ಇರೋದನ್ನು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು. ನಿಮ್ಮ ಓಲ್ಡ್ ವರ್ಷನ್ ಇಟ್ ವಾಸ್ ವೆರಿ ಸ್ಕೇರ್ಡ್, ಫಿಯರ್ಫುಲ್, ಯಾವುದ್ರ ಮೇಲೇನೂ ನಂಬಿಕೆ ಇಲ್ಲ, ಯೂನಿವರ್ಸ್ ಮೇಲೆ ನಂಬಿಕೆ ಇಲ್ಲ, ಇದೆಲ್ಲ ಸಾಧ್ಯನಾ, ಇದೆಲ್ಲ ಈಗ ಅಂತ ಎಷ್ಟೊಂದು ಭಯ, ಅಪನಂಬಿಕೆ. ನಿಮ್ಮ ಫ್ಯೂಚರ್ ಸೆಲ್ಫ್ಗೆ ಕನೆಕ್ಟ್ ಮಾಡಿದಾಗ, ಫ್ಯೂಚರ್ ಅನ್ನೋದಕ್ಕಿಂತ ಈಗ ನಿಮ್ಮ ನ್ಯೂ ವರ್ಷನ್ಗೆ ಕನೆಕ್ಟ್ ಮಾಡಿದಾಗ ಆ ನಂಬಿಕೆನ ಮತ್ತೆ ಪಡಿತಾ ಇದ್ದೀರಾ. ಯೂನಿವರ್ಸ್ ಮೇಲೆ ಮತ್ತೆ ನಂಬೋದನ್ನು ಶುರು ಮಾಡ್ತಾ ಇದ್ದೀರಾ. ನೀವು ನಂಬೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಎಷ್ಟೊಂದು ಕ್ಲೆನ್ಸ್ ಮಾಡಿದ್ದೀರಾ, ಕ್ಲಿಯರ್ ಮಾಡಿದ್ದೀರಾ, ಕಾರ್ಡ್ಸ್ ಕಟ್ ಮಾಡಿದ್ದೀರಾ, ಪೇನನ್ನು ಹೀಲ್ ಮಾಡಿದ್ದೀರಾ, ನಿಮ್ಮ ಹಾರ್ಟನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ. ಓ ಮೈ ಗಾಡ್, ಅ ಲಾಂಗ್ ಪ್ರಾಸೆಸ್ ಗ್ರೂಪ್ ನಂಬರ್ 2. ಬ್ರಾವೋ, ಕಂಗ್ರ್ಯಾಚುಲೇಷನ್ಸ್ ಇಷ್ಟು ದೂರ ನೀವು ಬಂದಿದ್ದಕ್ಕೆ. ಸೊ ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇದನ್ನೆಲ್ಲ ನಿಮ್ಮ ಓಲ್ಡ್ ವರ್ಷನ್ಗೂ ನ್ಯೂ ವರ್ಷನ್ಗೂ ಕಂಪ್ಯಾರಿಸನನ್ನು ತೋರಿಸಿದ್ದು. ಬ್ಯೂಟಿಫುಲ್ 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 ವಿಷನ್ ಗ್ರೂಪ್ ನಂಬರ್ 2. ಓಕೆ, ಸೊ ನಿಮ್ಮ ಪಾಸ್ಟ್ ವರ್ಜನ್ಗೆ ಕೊಡ್ತಾ ಇರೋವಂಥ ಕಾರ್ಡು ಹಾರ್ಟ್ ಏಕ್ ಆ್ಯಂಡ್ ಲಾಸ್. ಈ ಡಾರ್ಕ್ನೆಸ್ಸಲ್ಲಿ ಇದ್ದಿದ್ದು ನಂಬರ್ 3 ಈಸ್ ವೆರಿ ಪ್ರಾಮಿನೆಂಟ್ ನಿಮಗೆ. ಮತ್ತು ಈ ಪಾಸ್ಟ್ ವರ್ಷನಲ್ಲಿ, ನಿಮ್ಮ ಓಲ್ಡ್ ವರ್ಷನಲ್ಲಿ ನೀವು ಪಟ್ಟಂಥ ಪ್ರಯತ್ನನ ತೋರಿಸ್ತಾ ಇರೋದು. 2 ಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಫ್ಯೂಚರ್ ಅಂದರೆ ಈಗ ನಿಮ್ಮ ಹೊಸ ವರ್ಷನ್ಗೂ ನ್ಯೂ ವರ್ಷನ್ಗೂ ಬಂದು ದೇರ್ ಆರ್ 2 ಕಾರ್ಡ್ಸ್. ಆಲ್ರೆಡಿ ಡಿಸೈಡ್ ಮಾಡಿರೋ ಥರ ವಿ ಹ್ಯಾವ್ ಬ್ಲೂ ಕಲರ್ ಇಲ್ಲಿ ಹಾರ್ಟ್ ಏಕ್, ಲಾಸ್, ಪೇನ್, ಲಿಮಿಟೇಷನ್ಸ್, ಕೈ ಕಟ್ಟಾಕಿರೋ ಅಂಥ ಒಂದು ಪರಿಸ್ಥಿತಿ, ಅಥವಾ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನುವಂಥ ಹೆಲ್ಪ್ಲೆಸ್ನೆಸ್ಸು, ರೆಸ್ಟ್ಲೆಸ್ನೆಸ್ಸು, ಫಿಯರು, ಹಾರ್ಟ್ ಬ್ರೇಕು, ಪೇಯ್ನು, ಸಫರಿಂಗು. ಈ ಕಡೆ ನಿಮ್ಮ ಪಾಸ್ಟಲ್ಲಿ, ನಿಮ್ಮ ಓಲ್ಡ್ ವರ್ಷನಲ್ಲಿ ಇದನ್ನೆಲ್ಲ ನೀವು ಸಹಿಸ್ತಾ ಈ ಪಾಸ್ಟ್ ವರ್ಷನಲ್ಲೇ ನೀವು ಈ ಕತ್ತಲಿಂದ ನಾನು ಬೆಳಕಿಗೆ ಹೋಗ್ತೀನಿ ಅಂತ ಮಾಡಿರೋ ನಿರ್ಧಾರನ ತೋರಿಸ್ತಾ ಇರೋದು. ಮತ್ತು ನೀವು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಪಿರಿಚುಯಾಲಿಟಿ ಮುಖಾಂತರ, ಅಥವಾ ಯಾವುದಾದ್ರೂ ಪ್ರಾಕ್ಟಿಸಸ್ ಮುಖಾಂತರ, ಅಥವಾ ನಿಮ್ಮಲ್ಲೇ ನೀವು ಆಪ್ಟಿಮಿಸಮ್ನ ಬಿಲ್ಡ್ ಮಾಡ್ಕೊಳ್ತಾ, ನಿಮ್ಮನ್ನು ನೀವು ಬಿಟ್ಕೊಡ್ದಿರ ಮೇಲೆ ಎದ್ದೇಳುವಂಥ ಪ್ರಯತ್ನ ಪದೇ ಪದೇ ಮಾಡ್ತಾ, ನಿಮ್ಮ ಹೈಯರ್ ಚಕ್ರಸ್, ನಿಮ್ಮ ಹೈಯರ್ ಅಲೈನ್ಮೆಂಟ್ ಕಡೆಗೆ ನೀವು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ್ಯಂಡ್ ದೆನ್ ದ ಡೆಸ್ಟಿನಿ, ದಿಸ್ ಇಸ್ ವೀಲ್ ಆಫ್ ಫಾರ್ಚೂನ್. ಸೊ ಇದು ನಿಮ್ಮ ನ್ಯೂ ವರ್ಷನ್, ಈ ಬದಲಾಗ್ತಾ ಇರೋದಕ್ಕೆ ಸಂಕೇತವಾಗಿ ವಿ ಹ್ಯಾವ್ ಡೆಸ್ಟಿನಿ, ವೀಲ್ ಆಫ್ ಫಾರ್ಚೂನ್. ಫೈನಲಿ ಹಳೆ ಕರ್ಮ, ನೆಗೆಟಿವ್ ಕಾರ್ಮಿಕ್ ಸೈಕಲ್ನ ಕ್ಲೋಸ್ ಮಾಡಿ ಈ ಡೆಸ್ಟಿನಿ ಈಸ್ ಆಲ್ವೇಸ್ ಅಬೌಟ್ ಯಾವ ಒಂದು ಸೈಕಲಲ್ಲಿದ್ವಿ ಅದರಿಂದ ಮೂವ್ ಆಗ್ತಾ ಇರೋದ್ರ
ಅಥವಾ ಅದರ ನೆಕ್ಸ್ಟ್ ಡೈರೆಕ್ಷನಿಗೆ ಹೋಗ್ತಾ ಇರುವಂಥದ್ದು ಟುವರ್ಡ್ಸ್ ಮಟೀರಿಯಲ್ ಹಾರ್ವೆಸ್ಟ್. ದಿಸ್ ಈಸ್ ಆಲ್ ಅಬೌಟ್ ಗ್ರೋತ್. ಗ್ರೂಪ್ ನಂಬರ್ 2 ಮಟೀರಿಯಲ್ ಹಾರ್ವೆಸ್ಟ್ ಅಂದರೆ ನಮಗೆ ಬೇಕಾಗಿರುವಂಥ ಬಿಸ್ನೆಸ್ ಇರ್ಬೋದು, ಕರಿಯರ್ ಇರ್ಬೋದು, ದುಡ್ಡು ಕಾಸಿನ ವಿಚಾರ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಯಾವುದಾದ್ರೂ ಪರಿಸ್ಥಿತಿನಲ್ಲಿ ನಮಗೆ ಖುಷಿ ಇಲ್ಲ ಅನ್ನೋಂಥ ಒಂದು ಏರಿಯಾನಲ್ಲಿ ದೇರ್ ಇಸ್ ಅ ಲಾಡ್ ಆಫ್ ಇಂಪ್ರೂವ್ಮೆಂಟ್ ನಿಮ್ಮ ನೆಕ್ಸ್ಟ್ ನ್ಯೂ ವರ್ಷನಲ್ಲಿ ಆಗ್ತಾ ಇರೋವಂಥದ್ದು. ಅದ್ರ ಬಗ್ಗೆ ನಂಬಿಕೆ ಮತ್ತೆ ಬೆಳೀತಾ ಇರೋದು, ನಿಮ್ಮ ಲೈಫ್ನ ನಿಮ್ಮ ಕೈಗೆ ಮತ್ತೆ ತಗೊಳ್ತಾ ಇರೋದು. ನಿಮ್ಮ ಕೈಗೆ ತಗೊಳ್ಳೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಯೂನಿವರ್ಸನ್ನು ನಂಬೋದನ್ನು ಕಲಿತಾ ಇರೋವಂಥದ್ದು. ನೀವು ನಿಮ್ಮ ಮೇಲೆ ನಿಮ್ಮ ನಂಬಿಕೆನ ನೀವು ಬೆಳೆಸ್ಕೊಳ್ತಾ ಇರೋವಂಥದ್ದು. ಸೊ ಇಲ್ಲಿಂದ ಇಲ್ಲಿಗೆ ದೇರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಗ್ರೂಪ್ ನಂಬರ್ 2 ಲೈಕ್ 2 ಡಿಫ್ರೆಂಟ್ ವರ್ಲ್ಡ್. ಲೈಕ್ ಇದು ಪಾಸ್ಟ್ ಲೈಫ್ ಅನ್ನೋ ಥರ ಇದೆ, ಇದು ರೀಇನ್ಕಾರ್ನೇಷನ್ ಅನ್ನೋ ಥರ ಇದೆ. 2 ಸೆಪ್ರೇಟ್ ವರ್ಲ್ಡ್ಸ್. ಈ ಲೈಫಿಂದ ಈ ಲೈಫ್ಗೆ ನೀವು ಮೂವ್ ಆಗ್ತಾ ಇರುವಂಥದ್ದು, ಈ ವರ್ಷನಿಂದ ಈ ವರ್ಷನಿಗೆ ಮೂವ್ ಆಗ್ತಾ ಇರುವಂಥದ್ದು. ದಿಸ್ ಈಸ್ ಸೋ ಮಚ್ ಎವಾಲ್ವ್ಡ್, ಮೆಚ್ಯೂರ್ಡ್ ಮತ್ತು ಅಬಂಡೆಂಟ್ ಮೈಂಡ್ ಸೆಟ್ ಇರೋವಂಥ ಒಂದು ವರ್ಷನ್ ಇದು. ಮತ್ತು ನಂಬಿಕೆನ ಪಡೆದಿರೋವಂಥ ವರ್ಷನ್ ಇದು. ದಿಸ್ ಈಸ್ ಅಮೇಝಿಂಗ್, ಬ್ಯೂಟಿಫುಲ್, ಫಂಟಾಸ್ಟಿಕ್. ಡೆಫಿನೆಟ್ಲಿ ದೆರ್ ಇಸ್ ಲಾಡ್ ಆಫ್ ಗ್ರೋತ್. ನಿಮ್ಮ ಫ್ಯೂಚರ್ ಎನರ್ಜಿನಲ್ಲಿ ಇದೇ ಥರ ನೀವು ಕಂಟಿನ್ಯೂ ಮಾಡಿದರೆ, ಇದೇ ರೀತಿ ನೀವು ಧೈರ್ಯವಾಗಿ ಮುಂದೆ ಹೋಗ್ತಿದ್ರೆ, ನಿಮ್ಮ ಪ್ರಾಕ್ಟೀಸಸ್ನ ಕಂಟಿನ್ಯೂ ಮಾಡಿದಾಗ ಹೀಲ್ ಆಗುವಂಥ ಒಂದು ಏನೇನು ಪ್ರಾಕ್ಟೀಸಸ್ ಮಾಡ್ತಿದ್ದೀರಾ ಅಥವಾ ಯಾವ ರೀತಿ ನಿಮ್ಮ ಜೀವನನ ಈ ಸಮಯದಲ್ಲಿ ರೂಪಿಸ್ಕೊಳ್ಳೋವಂಥ ಪ್ರಯತ್ನ ಪಡ್ತಿದ್ದೀರಾ, ಇಟ್ ಈಸ್ ಆಲ್ ವರ್ಕಿಂಗ್ ಫಂಟಾಸ್ಟಿಕ್ಲಿ ವೆಲ್. ಈ ಸಮಯದಲ್ಲಿ ನಿಮಗೆ ಧೈರ್ಯನೂ ಜಾಸ್ತಿ ಆಗಿರ್ಬೋದು, ಯು ಮೇ ಬಿ ಬೋಲ್ಡ್, ಆ ಬೋಲ್ಡ್ನೆಸ್ ಬಂದಿರ್ಬೋದು. ಕಂಪ್ಲೀಟಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋವಂಥ ಪ್ರಯತ್ನ ಪಡ್ತಿರ್ಬೋದು. ಕೆಲವರು ಫಿಸಿಕಲಿ ಕೂಡ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಇರ್ಬೋದು, ಎಕ್ಸಸೈಸ್ ಮಾಡ್ತಾ ಇರ್ಬೋದು, ಫಿಟ್ ಆಗ್ತಾ ಇರ್ಬೋದು, ವೆಯ್ಟ್ ಲಾಸ್ ಮಾಡ್ತಾ ಇರ್ಬೋದು, ನೀವು ಹೇರ್ ಕಟ್ ಮಾಡಿಸಿರ್ಬೋದು. ಐ ಡೋಂಟ್ ನೋ, ಲೈಕ್ ಕಂಪ್ಲೀಟ್ಲಿ ಫಿಸಿಕಲಿ ಕೂಡ ನೀವು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಇರೋ ಥರ ಇದೆ. ಫಿಸಿಕಲಿ, ಮೆಂಟಲಿ, ಓವರ್ ಆಲ್ ಆಗಿ ದಿಸ್ ಈಸ್ ಅ ಟೋಟಲ್ ಚೇಂಜ್. ನಿಮ್ಮ ಓಲ್ಡ್ ವರ್ಷನ್ಗೂ ನಿಮ್ಮ ನ್ಯೂ ವರ್ಷನ್ಗೂ ಇಟ್ ಫೀಲ್ಸ್ ಲೈಕ್ ಟು ಸ್ಟೋರಿ. ಲೈಕ್ ಈ ಸೀರಿಯಲಲ್ಲಿ, ಮೂವೀಸಲ್ಲೆಲ್ಲ ಹೀಗಿದ್ದವರು ಈ ರೀತಿ ಬದಲಾಗೋದ್ರು ಅಂದರೆ ವಾವ್, ದಟ್ ಈಸ್ ಸೋ ಎಂಪವರಿಂಗ್. ಅವ್ರನ್ನ ನೋಡಿದ್ರೆ ಮೋಟಿವೇಶನ್ ಬರುತ್ತೆ, ಇನ್ಸ್ಪಿರೇಷನ್ ಬರುತ್ತೆ. ಆ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ವೆರಿ ಕಾಮ್ ಆ್ಯಂಡ್ ಪೀಸ್. ಯು ಆರ್ ಗೋಯಿಂಗ್ ಟು ಕಾಮರ್ ಪ್ಲೇಸ್ ಅಂತ ತೋರಿಸ್ತಾ ಇರೋದು. ಈ ರಫ್ ವಾಟರ್, ರಫ್ ಸೀ ಇಂದ ಯು ಆರ್ ಗೋಯಿಂಗ್ ಟು ಅ ಕಾಮರ್ ಬ್ಯೂಟಿಫುಲ್ ರಿವರ್ ವಿಚ್ ಫೀಲ್ಸ್ ಮೋರ್ ಸಾಫ್ಟ್, ಮೋರ್ ಮ್ಯಾನೇಜಬಲ್. ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ಐ ಹ್ಯಾವ್ ನೋ ಪವರ್, ಐ ಫೀಲ್ ಪವರ್ಲೆಸ್ ಅನ್ನೋದ್ರಿಂದ ಯು ಆರ್ ಮೂವಿಂಗ್ ಟು ದ ಪವರ್ಫುಲ್ ಪೀರಿಯಡ್. ನಿಮ್ಮ ನ್ಯೂ ವರ್ಷನಲ್ಲಿ ಯು ಫೀಲ್ ಪವರ್ಫುಲ್, ಯು ಫೀಲ್ ಬೋಲ್ಡ್, you feel confident and courageous in new versionly. That is 2 different personality. Group number 2. So it feels totally unbelievably different. Nimma old version gu nimma new version gunu. I don't know what you are doing, but I want to tell you, group number 2, it is working. ನೀವು ಏನೆಲ್ಲ ಮಾಡ್ತಿದ್ದೀರಾ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೊಸದನ್ನ ಏನಾದರೂ ಕಲಿತಿರ್ಬೋದು, ಅಥವಾ ಹೊಸ ಪ್ರಾಕ್ಟೀಸಸ್ ಶುರು ಮಾಡಿರ್ಬೋದು, ಹೊಸ ಕೋರ್ಸಸ್ ಶುರು ಮಾಡಿರ್ಬೋದು, ಹೊಸ ಪುಸ್ತಕ ಓದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ನಿಮ್ಮ ವಾರ್ಡ್ರೋಬ್ ಚೇಂಜ್ ಮಾಡಿರ್ಬೋದು, ಹೊಸ ಜಾಬ್ಗೆ ಅಪ್ಲೈ ಮಾಡ್ತಿರ್ಬೋದು, ಅಥವಾ ನಾನು ಈ ರೀತಿ ಇರಲ್ಲ, ನಾನು ಬದಲಾಗ್ತೀನಿ ಅಂತ ಅಂದ್ಕೊಂಡಿರ್ಬೋದು, ಅಥವಾ ಪಾಸ್ಟಲ್ಲಿ ಜನರು ಬಿಟ್ಟು ಹೋಗಿರ್ಬೋದು, ಅವ್ರು ಬಿಟ್ಟು ಹೋದ್ಮೇಲೆ ನಿಮಗೆ ಬದಲಾವಣೆ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಐ ಡೋಂಟ್ ನೋ, ಬಟ್ ಯುವರ್ ಪಾಸ್ಟ್ ಇಸ್ ಗೆಟಿಂಗ್ ರಿಲೀಸ್. ಗ್ರೂಪ್ ನಂಬರ್ 1ಗೂ ಇದೇ ಕಾರ್ಡ್ ಬಂದಿತ್ತು, ಅನ್ಬೌಂಡ್. ಯು ಆರ್ ಫ್ರೀ ಫ್ರಮ್ ದ ಪಾಸ್ಟ್, ಯು ಆರ್ ಫ್ರೀ ಫ್ರಮ್ ನೆಗೆಟಿವ್ ಕಾರ್ಮಿಕ್ ಸೈಕಲ್, ಯು ಆರ್ ಫ್ರೀ. ನಂಬರ್ 11 ತೋರಿಸ್ತಾ ಇದ್ದಾರೆ, ಯು ಆರ್ ಫ್ರೀ. ಯು ಆರ್ ಫೈನಲಿ ಫ್ರೀ ಅಂತ ಹೇಳ್ತಾ ಇರೋದು. ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳೋದಕ್ಕೆ, ನಿಮ್ಮ ಜೀವನದಲ್ಲಿ ಬೇಕಾಗಿರೋ ಅಂಥ ಬದಲಾವಣೆಗಳನ್ನ ತರೋದಕ್ಕೆ, ಆ ಗ್ರೋತ್ಗೆ, ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಗ್ರೋ. ಗ್ರೂಪ್ ನಂಬರ್ 2 ಎಷ್ಟೊಂದು ಬೆಳವಣಿಗೆ ಇದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಡೆವಲಪ್ಮೆಂಟ್ ಇದೆ, ಎಕ್ಸ್ಪ್ಯಾನ್ಷನ್ ಇದೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ವಾಟರ್ ಗ್ರೂಪ್ ನಂಬರ್ 2. ಓ ಮೈ ಗಾಡ್, ಇದೇ ಥರನೇ ವಿಷನ್ ನನಗೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿದಾಗ. ಲೈಕ್ ಇಲ್ಲಿ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರೋದು,
ನೀರಲ್ಲಿ. ಮುಂಚೆ ನಡೆಯೋ ಥರ ನೀರಿರಲಿಲ್ಲ ಇದು. ಇಟ್ ವಾಸ್ ರಫ್ ವಾಟರ್. ಹೆಂಗಂದರೆ ಹಾಗೆ ಅಲೆಗಳು ಅಪ್ಪಳಿಸಿ ಆ ಬಂಡೆಗೆ ಹೊಡೆದು ತಲೆ ಎಲ್ಲ ಇದು ಹೊಡ್ಕೊಂಡು ಆ ಥರ ಒಂದು ಲೈಫಿಂದ ನವ್ ಯು ಆರ್ ಗೋಯಿಂಗ್ ಟು ದ ಕಾಮರ್ ವಾಟರ್ಸ್, ಮಚ್ ಮೋರ್ ಈಸಿಯರ್. ಲೈಫ್ ಇಸ್ ಗೆಟಿಂಗ್ ಈಸಿಯರ್. ಗ್ರೂಪ್ ನಂಬರ್ 2 ಲೈಫ್ ಈಸಿ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ಅಥವಾ ನೀವು ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇಕಾಗಿರುವಂಥ ಧೈರ್ಯ ನಿಮ್ಮಲ್ಲಿ ಚೆನ್ನಾಗಿರ್ಬೋದು. ಈ ಏಳು ಬೀಳುಗಳಿಂದ ನೀವೇನನ್ನು ಕಲಿಬೇಕಾಗಿತ್ತು ಅದನ್ನು ಸ್ಟ್ರಾಂಗ್ ಆಗಿ ಕಲಿತು ಬೋಲ್ಡ್ ಆಗಿ ಎದ್ದು ನಿಂತ್ಕೊಂಡಿರ್ಬೋದು ಈ ಸಮಯದಲ್ಲಿ. ಓವರ್ ಆಲ್ ಆಗಿ ಯು ಆರ್ ಮೂವಿಂಗ್ ಟುವರ್ಡ್ಸ್ ಸಮಥಿಂಗ್ ಫಂಟಾಸ್ಟಿಕ್. ನೀವು ಬರೀ 10,000 ಕೇಳಿದರೆ 10 ಲಕ್ಷ ಬರೋ ಅಂಥ ಒಂದು ಬದಲಾವಣೆ ಇದು. ನಿಮ್ಗೆ ಎಷ್ಟು ಕೇಳಬೇಕು ಅಂತ ಕೂಡ, ಅಥವಾ ಏನು ಬ್ಲೆಸ್ಸಿಂಗ್ನ ಕೇಳಬೇಕು, ನೀವು ಏನೇ ಬ್ಲೆಸ್ಸಿಂಗ್ ಕೇಳಿದ್ರು ಅದು ಕಡಿಮೆ ಆಗಿರುತ್ತೆ. ಯಾಕೆಂದರೆ ಯೂನಿವರ್ಸ್ ಪ್ಲ್ಯಾನ್ ಇಸ್ ಮಚ್ ಮಚ್ ಬಿಗರ್ ನಿಮಗೆ ನಿಮ್ಮ ಜೀವನದಲ್ಲಿ. ಐ ಟ್ರಸ್ಟ್ ಯೂನಿವರ್ಸಸ್ ಪ್ಲ್ಯಾನ್ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಬಿಕಾಸ್ ಯೂನಿವರ್ಸ್ ಹ್ಯಾಸ್ ಬಿಗರ್, ಬೆಟರ್, ಆಸಮ್, ಮ್ಯಾಜಿಕಲ್ ಪ್ಲ್ಯಾನ್ ಫಾರ್ ಯು ಗ್ರೂಪ್ ನಂಬರ್ 2. ಮತ್ತು ನೀವು ಆ ದಾರಿನಲ್ಲಿ ಒಂದೊಂದೇ ಹೆಜ್ಜೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ದಿಸ್ ಈಸ್ ಐ ಆಮ್ ಸೋ ಹ್ಯಾಪಿ. ಈ ಕಾರ್ಡ್ ಬಂದಿದ್ದಕ್ಕೆ, ನನ್ನ ವಿಷನ್ ಸ್ಟಾರ್ಟಿಂಗಲ್ಲಿ ಬಂದಿದ್ದನ್ನು ಟೋಟಲಿ ಕನ್ಫರ್ಮ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲೈಕ್ ಐ ಆಮ್ ಸೋ ಥ್ರಿಲ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬೇಸಿಕ್ಲಿ ಯೂನಿವರ್ಸ್ ಹ್ಯಾಸ್ ಸೋ ಮಚ್ ಬೆಟರ್ ಪ್ಲ್ಯಾನ್. ನೀವೇನೇ ಬ್ಲೆಸ್ಸಿಂಗ್ ಕೇಳಿದ್ರೂ ಅದು ಯೂನಿವರ್ಸ್ ದೃಷ್ಟಿನಲ್ಲಿ ಕಡಿಮೆ. ಯಾಕೆಂದರೆ ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್, ಅ ಬಿಗರ್ ಸಕ್ಸಸ್, ಲಾರ್ಜರ್ ದ್ಯಾನ್ ಲೈಫ್ ಬ್ಲೆಸ್ಸಿಂಗ್ಸ್. ಗ್ರೂಪ್ ನಂಬರ್ 2. ಸೊ ಡೋಂಟ್ ವರಿ. ನೀವು ಈ ಸಮಯದಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಇದ್ರೂ ಕೂಡ ಯೂನಿವರ್ಸ್ ಇಸ್ ಟೇಕಿಂಗ್ ಯು ಬೆಟರ್ ಪ್ಲೇಸಸ್, ಇನ್ನು ಬೆಟರ್ ಜಾಗಕ್ಕೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಗೆಟ್ ಬೆಟರ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಗ್ರೋ. ಓಕೆ, ಎಲ್ಲನೂ ಬೆಟರ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲನೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫೀಲ್ ಸೋ ಗುಡ್ ನಿಮ್ಮ ಬಾಡಿನಲ್ಲಿ, ನಿಮ್ಮ ಮೈಂಡಲ್ಲಿ. ಸೊ ಟ್ರಸ್ಟ್ ದಟ್ ಫೀಲಿಂಗ್. ಆಲ್ರೆಡಿ ನಿಮಗೆ ಅನ್ನಿಸ್ತಿರ್ಬೋದು ವಿ ಹ್ಯಾವ್ ದಸ್ ನಿಗ್ಲಿಂಗ್ ಫೀಲಿಂಗ್. ಹಿಂದ್ಗಡೆ ಎಲ್ಲ ನಿಮ್ಗೆ ಅಂತಹ ಒಂದು ಪ್ರೂಫ್ ಇಲ್ಲ ಅಂದರೂ ನಿಮ್ಮ ಜೀವನದಲ್ಲಿ ಇದೆಲ್ಲ ಆಗ್ತಿದೆ ಅಂತ ಹೇಳಿ. ಬಟ್ ಒಳಗಡೆ ಆ ಫೀಲಿಂಗ್ ಇದೆಲ್ಲ ನನಗೆ ಗೊತ್ತು, ಏನೋ ಚೇಂಜ್ ಆಗ್ತಾ ಇದೆ, ಏನಂತ ಗೊತ್ತಾಗದೇ ಇದ್ರೂ ಹೋಲ್ಡ್ ಆನ್ ಟು ದಟ್ ಫೀಲಿಂಗ್. ಫಾಲೋ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ, ಮತ್ತು ನಿಮ್ಮ ಗಟ್ ಫೀಲಿಂಗ್ನ ಟ್ರಸ್ಟ್ ಮಾಡಿ. ವಿ ಹ್ಯಾವ್ ಕ್ರೌನ್ ಚಕ್ರ ಇಲ್ಲಿ. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಸ್ಪಿರಿಚುವಲ್ ರೆಲ್ಮ್ಗೆ, ನಿಮ್ಮ ಹೈಯರ್ ಸೆಲ್ಫ್ಗೆ ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಆಗಿದ್ದೀರಾ ಇಲ್ಲಿ. ನಿಮ್ಮ ಓಲ್ಡರ್ ವರ್ಷನಲ್ಲಿ ಯು ಆರ್ ಟೋಟಲಿ ಡಿಸ್ಕನೆಕ್ಟೆಡ್. ಈ ವರ್ಷನಲ್ಲಿ ಯು ಆರ್ ಟೋಟಲಿ ಕನೆಕ್ಟಿಂಗ್, ಅಲೈನಿಂಗ್ ಸ್ಪಿರಿಚುವಲ್ ವರ್ಲ್ಡ್ಗೆ, ಹೈಯರ್ ಪವರ್ಸ್ಗೆ, ಯೂನಿವರ್ಸ್ಗೆ. ಆ್ಯಂಡ್ ದೆನ್ ಯು ಆರ್ ಬಿಕಮಿಂಗ್ ಬೋಲ್ಡ್, ಕರೇಜಿಯಸ್ ಮತ್ತು ಕಾನ್ಫಿಡೆಂಟ್ ನಿಮ್ಮ ನ್ಯೂ ವರ್ಷನಲ್ಲಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯು ಆರ್ ಬಿಲೀವಿಂಗ್ ನಾವು. ನಿಮ್ಮ ಮೇಲೆ ನಿಮ್ಮ ನಂಬಿಕೆನ ಬೆಳೆಸ್ಕೊಳ್ತಾ ಇದ್ದೀರಾ, ಮತ್ತು ಯೂನಿವರ್ಸ್ ಮೇಲೆ ನಿಮ್ಮ ನಂಬಿಕೆನ ಬೆಳೆಸ್ಕೊಳ್ತಾ ಇದ್ದೀರಾ. ಮತ್ತು ಯೂನಿವರ್ಸ್ ಸಪೋರ್ಟ್ಸ್ ಯು ಆಲ್ವೇಸ್, ಹೈಯರ್ ಪವರ್ ಸಪೋರ್ಟ್ಸ್ ಯು ಆಲ್ವೇಸ್ ಅಂತ ಹೇಳಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಿರಕಲ್ಸ್. ಗ್ರೂಪ್ ನಂಬರ್ 2 ಐ ಎಕ್ಸ್ಪೆಕ್ಟ್ ಮಿರಕಲ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಷ್ಟೊಂದು ಹೇಳಿದೆ ನಿಮಗೆ ಅಫರ್ಮೇಷನ್ಸು, ಬಿಕಾಸ್ ದಿಸ್ ಇಸ್ ಬ್ಯೂಟಿಫುಲ್, ದಿಸ್ ಇಸ್ ಫಂಟಾಸ್ಟಿಕ್. ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಓಲ್ಡ್ ವರ್ಷನ್ ವರ್ಸಸ್ ನ್ಯೂ ವರ್ಷನ್ ರಾಕ್ಸ್. ಗ್ರೂಪ್ ನಂಬರ್ 2 ಯು ರಾಕ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.